ಜಿ ಕನ್ನಡ, ಕಲರ್ಸ್ ಕನ್ನಡ ಹಾಗೇನೆ ಸ್ಟಾರ್ ಸುವರ್ಣ, ಈ ಮೂರು ಚಾನೆಲ್ಗಳು ಕೂಡ ಎಲ್ರಿಗೂ ಗೊತ್ತಾ ಇರೋ ಹಾಗೇನೆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು. ಕನ್ನಡದಲ್ಲಿ ಇರುವಂತಹ ಟಾಪ್ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಅಂತ ಅಂದರೆ ಇವು ಮೂರೇನೆ. ಈ ಹಿಂದೆ ಉದಯ ಇತ್ತು, ATV ಇತ್ತು, ಆದರೆ ಇತ್ತೀಚೆಗೆ ಇರುವಂತಹ ಟಾಪ್ 3 ಚಾನಲ್ ಅಂತ ಅಂದರೆ ನೀವೆಲ್ಲರೂ ಎಲ್ಲ ಸೀರಿಯಲ್ಗಳನ್ನು ನೋಡ್ತಾ ಇರ್ತೀರ, ಅದು ಕಲರ್ಸ್ ಮತ್ತು ಜಿ ಹಾಗೇನೆ ಸ್ಟಾರ್. ಈ ಮೂರು ಚಾನಲ್ಗಳಿಗೆ ಯಾವಾಗಲೂ ಕೂಡ ಪೈಪೋಟಿ ಇರುತ್ತೆ. ಹೇಗೆ ಅಂತಂದರೆ TRPಯಲ್ಲಿ ಯಾರು ನಂಬರ್ 1, ಹಾಗೆಯೇ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ಟಾಪ್ 1 TRP ಯಾರದ್ದು ಅನ್ನೋದು. ಸೊ ಇದೀಗ ಟಾಪ್ 1 TRP ಯಾರದ್ದು, ಟಾಪ್ 1 ಎಂಟರ್ಟೈನ್ಮೆಂಟ್ ಚಾನಲ್ ಯಾವುದು ಅನ್ನೋದು ಈ ವಾರದ TRPಯನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಯಾವ್ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ, ಟೋಟಲ್ ಆಗಿ ಎಲ್ಲವನ್ನ ಲೆಕ್ಕ ಹಾಕಿದರೆ ಟಾಪ್ 1 ಸ್ಥಾನವನ್ನು ಯಾವ ಎಂಟರ್ಟೈನ್ಮೆಂಟ್ ಚಾನಲ್ ಪಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಚಾನಲ್ನಲ್ಲಿ ಏನೇನು ನಡೀತಾ ಇದೆ, ಯಾವ ಸೀರಿಯಲ್, ಯಾವ ರಿಯಾಲಿಟಿ ಶೋಗಳು ನಂಬರ್ 1 ಸ್ಥಾನವನ್ನು ಪಡ್ಕೊಳ್ತಾ ಇದೆ, ಎಲ್ಲ ಅಂಕವನ್ನು ನೋಡಿದಾಗ ಟಾಪ್ 1 ಎಂಟರ್ಟೈನ್ಮೆಂಟ್ ಚಾನಲ್ ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಆದರೆ ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹೌದು, ಜಿ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಬರ್ತಾ ಇದೆ. ಜಿ ಕನ್ನಡವನ್ನು ನೋಡುವವರ ಸಂಖ್ಯೆ ಕೂಡ ಹೆಚ್ಚಾಗೇ ಇದೆ. ಅದರಲ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಜಿ ಕನ್ನಡದಲ್ಲಿ ಇತ್ತೀಚೆಗೆ ಶುರುವಾದಂಥ ಒಂದಷ್ಟು ಸೀರಿಯಲ್ಗಳು ಕೂಡ ಇದೆ ಮತ್ತು ರಿಯಾಲಿಟಿ ಶೋಗಳು ಕೂಡ ಇದೆ. ಸೊ ಅದರ TRP ರೇಟನ್ನು ನಾವು ನೋಡ್ತಾ ಹೋಗೋಣ. ಕನ್ನಡ ಕಿರುತೆರೆಯಲ್ಲಿ ಧಾರಾವಾಹಿಗಳಿಗೇನು ಕಮ್ಮಿ ಇಲ್ಲ ಬಿಡಿ. ಕನ್ನಡದಲ್ಲಿರುವ ಪ್ರಮುಖ ಮನರಂಜನಾ ವಾಹಿನಿಗಳು ಈ ಕಾರಣಕ್ಕಾಗಿಯೇ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಗೆ ಬಿದ್ದುಬಿಟ್ಟಿದೆ. ನಾನೊಂದು ರಿಯಾಲಿಟಿ ಶೋ ಪ್ರಸಾರ ಮಾಡಿದ್ರೆ ನಾನೊಂದು ಮಾಡ್ತೀನಿ ಅಂತ ಒಂದಾದ್ಮೇಲೆ ಒಂದು ಚಾನಲ್ಗಳು ರಿಯಾಲಿಟಿ ಶೋಗಳು ಮತ್ತು ಧಾರಾವಾಹಿಗಳನ್ನು ಪ್ರಸಾರ ಮಾಡ್ತಾ ಇದೆ. ರಿಯಾಲಿಟಿ ಶೋಗಳಿಗಿಂತ ಧಾರಾವಾಹಿಗಳು ಹೆಚ್ಚು ಸಮಯವನ್ನು ಆಕ್ರಮಿಸಿಕೊಂಡ್ಬಿಟ್ಟಿದೆ. ಸಂಜೆ 5 ಗಂಟೆಗೆ ಶುರುವಾದರೆ ರಾತ್ರಿ 11 ಗಂಟೆ ಆದರೂ ಸೀರಿಯಲ್ಗಳು ಮುಗಿಯೋದಿಲ್ಲ. ಹಾಗಾಗಿ ಚೆನ್ನಾಗಿರುವ ಸೀರಿಯಲ್ಗಳು ಟಾಪ್ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಇದರಿಂದ ಕೂಡ ಎಂಟರ್ಟೈನ್ಮೆಂಟ್ ಚಾನಲ್ಗಳ TRP ಹೆಚ್ಚಾಗ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಚಾನಲ್ನಲ್ಲೂ ಸೀರಿಯಲ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಇದೀಗ ಕನ್ನಡ ಪ್ರಮುಖ ಮನರಂಜನಾ ವಾಹಿನಿಗಳು ಪೈಪೋಟಿಗೆ ಬಿದ್ದು ಧಾರಾವಾಹಿಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಪ್ರತಿ ವಾರ ಬರುವ TRP ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುವುದಕ್ಕೆ ಹರಸಾಹಸ ಮಾಡ್ತಲೇ ಇರುತ್ತೆ. ಮೇ 3ರಂದು ಅಂದರೆ ಕಳೆದ ವಾರ TRP ಲಿಸ್ಟ್ ಹೊರಬಿದ್ದಿದೆ. ಇದರಲ್ಲಿ ಯಾವ್ಯಾವ ಧಾರಾವಾಹಿಗಳು ಯಾವ್ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನ ತಿಳಿಯೋಣ. ನೋಡಿ, ಜಿ ಕನ್ನಡ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಶುರುವಾದ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ TRP ಸ್ಥಾನದಲ್ಲಿ ಯಾವಾಗ್ಲೂ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಆದರೆ ಈ ಲಕ್ಷ್ಮೀ ನಿವಾಸ ಪ್ರಾರಂಭ ಆದಮೇಲೆ 2ನೇ ಸ್ಥಾನಕ್ಕೆ ಕುಸಿದಿದ್ದು ಕೂಡ ಇದೆ. ಲಕ್ಷ್ಮೀ ನಿವಾಸ ಮೊದಲ ಸ್ಥಾನಕ್ಕೆ ಹೋಗಿದ್ದು ಕೂಡ ಇದೆ. ಆದರೆ ಈ ಬಾರಿ ಏನಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಬಾರಿ ಮೊದಲ ಸ್ಥಾನದಲ್ಲೇ ಇದೆ. ಹೌದು, ಪುಟ್ಟಕ್ಕನ ಮಕ್ಕಳು ನಂಬರ್ 1 ಸ್ಥಾನದಿಂದ ಕೆಳಗೆ ಇಳಿದಿತ್ತು. ಅದೀಗ ಮತ್ತೆ ಟಾಪ್ ಸ್ಥಾನವನ್ನು ಅಲಂಕರಿಸಿದೆ. ಕಳೆದ ಕೆಲವು ದಿನಗಳಿಂದ ಸಹನಾ ದಾಂಪತ್ಯ ಕಲಹ ಪ್ರಸಾರ ಆಗ್ತಾ ಇದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸದ್ಯ ಪುಟ್ಟಕ್ಕನ ಮಗಳು ಸಹನಾ ದಾಂಪತ್ಯ ಕಲಹ ಪ್ರಸಾರ ಆಗ್ತಿದೆ. ಸಹನಾ ಹಾಗೂ ಮುರಳಿ ನಡುವಿನ ವೈವಾಹಿಕ ಸಮಸ್ಯೆ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ TRPಯಲ್ಲೂ ಕೂಡ ಏರಿಕೆ ಆಗಿದ್ದು ಈ ವಾರ 7.6 ಅಂಕಗಳು ಬಂದಿದೆ. ಇದರ ಹಿಂದೆ ಲಕ್ಷ್ಮೀ ನಿವಾಸ 7.5, ಸೀತಾರಾಮ 6.9 ಅಂಕಗಳನ್ನು ಪಡೆದು ಟಾಪ್ 3 ಸ್ಥಾನದಲ್ಲಿದೆ. ಇನ್ನು ಕಲರ್ಸ್ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಕಲರ್ಸ್ ಕನ್ನಡದಲ್ಲೂ ಕೂಡ ಬಹಳಷ್ಟು ಸೀರಿಯಲ್ಗಳು ಬರ್ತಾ ಇದೆ. ಬಹಳಷ್ಟು ಸೀರಿಯಲ್ಗಳ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆ ಪೈಕಿ ಕಲರ್ಸ್ ಕನ್ನಡದಲ್ಲೇ ಟಾಪ್ 1 ಸೀರಿಯಲ್ ಯಾವುದು ಅಂತಂದರೆ ಅದು ರಾಮಾಚಾರಿ. ಕಲರ್ಸ್ ಕನ್ನಡದ ಟಾಪ್ ಸ್ಥಾನದಲ್ಲಿ ಈ ಸೀರಿಯಲ್ ಇದೆ. 4.6 ಅಂಕಗಳೊಂದಿಗೆ ನಂಬರ್ 1 ಸ್ಥಾನದಲ್ಲಿದೆ. ಆನಂತರ ಭಾಗ್ಯಲಕ್ಷ್ಮಿ ಧಾರಾವಾಹಿ 4.3 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಹಾಗೆಯೇ ಲಕ್ಷ್ಮೀ ಬಾರಮ್ಮ 3.6 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಇನ್ನು ಸ್ಟಾರ್ ಸುವರ್ಣದಲ್ಲೂ ಕೂಡ ಅನೇಕ ಸೀರಿಯಲ್ಗಳು ಬರ್ತಾ ಇದೆ. ಸ್ಟಾರ್ ಸುವರ್ಣದ ಸೀರಿಯಲ್ಗಳನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಹಾಗಿದ್ರೆ ಸ್ಟಾರ್ ಸುವರ್ಣದಲ್ಲಿ ಯಾವ ಸೀರಿಯಲ್ಗಳು ಫೇಮಸ್ಸು, ಯಾವ ಸೀರಿಯಲ್ಗಳನ್ನು ಜನ ನೋಡ್ತಾ ಇದ್ದಾರೆ,
ರೇಸ್ನಲ್ಲಿ ಸ್ಟಾರ್ ಸುವರ್ಣ ಕೂಡ ಇರೋದ್ರಿಂದ ಜನಕ್ಕೆ ಯಾವ ಸೀರಿಯಲ್ ಇಷ್ಟ ಆಗಿರ್ಬೋದು ಅನ್ನೋ ಕುತೂಹಲ ನಿಮಗಿದ್ದೇ ಇರುತ್ತೆ. ಸೊ ಅದರ TRPಯನ್ನು ನಾವು ನೋಡೋದಾದರೆ ಸ್ಟಾರ್ ಸುವರ್ಣದಲ್ಲಿ ಪೌರಾಣಿಕ ಧಾರಾವಾಹಿಗಳಿಗೆ ಹೆಚ್ಚು ಜನಮನ್ನಣೆ ಸಿಗ್ತಾ ಇದೆ. ಉಧೋ ಉಧೋ, ಶ್ರೀ ರೇಣುಕಾ ಯಲ್ಲಮ್ಮ, ಮಹಾಸಂಚಿಕೆಗಳ ಮಹಾವಾರಕ್ಕೆ ಉತ್ತರ ರೆಸ್ಪಾನ್ಸ್ ಸಿಕ್ಕಿದ್ದು 3.7 ಅಂಕಗಳೊಂದಿಗೆ ಟಾಪ್ ಸ್ಥಾನದಲ್ಲಿದೆ. ಇನ್ನು ಯಡಿಯೂರು ಸಿದ್ದಲಿಂಗೇಶ್ವರ 3.5 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ನೀನಾದೇನ 3 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಇನ್ನು ಟಾಪ್ 3 ಚಾನೆಲ್ಗಳ ಒಟ್ಟು TRPಯನ್ನು ನೋಡೋದಾದರೆ ಅಂದರೆ ಕಲರ್ಸ್ ಮತ್ತು ಜಿ ಹಾಗೇನೆ ಸ್ಟಾರ್ ಸುವರ್ಣ, ಈ 3 ಎಂಟರ್ಟೈನ್ಮೆಂಟ್ ಚಾನೆಲ್ಗಳ ಟಾಪ್ ಸ್ಥಾನವನ್ನು ನಾವು ನೋಡೋದಾದರೆ ಯಾರಿಗೆ ಅತಿ ಹೆಚ್ಚು TRP ಬಂದಿದೆ, ಯಾರು ಮೊದಲ ಸ್ಥಾನದಲ್ಲಿದ್ದಾರೆ, ಯಾರು 2ನೇ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಕನ್ನಡದ ಟಾಪ್ 3 ಮನರಂಜನಾ ವಾಹಿನಿಗಳಲ್ಲಿ ಜಿ ಕನ್ನಡ, ಕಲರ್ಸ್ ಕನ್ನಡ ಹಾಗೂ ಸ್ಟಾರ್ ಸುವರ್ಣ ಇದೆ. ಎಂದಿನಂತೆ 3 ವಾಹಿನಿಗಳು ಕಾಂಪಿಟೇಷನ್ಗೆ ಬಿದ್ದು ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳನ್ನು ಪ್ರಸಾರ ಮಾಡ್ತಿದೆ. 629 ಅಂಕಗಳೊಂದಿಗೆ ಜಿ ಕನ್ನಡ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ಇದ್ದು 371 ಅಂಕ ಬಂದಿದೆ, ಅಂದರೆ ಅಲ್ಲಿಗೆ ಅರ್ಧಕ್ಕರ್ಧ. ಅದೇ ಸ್ಟಾರ್ ಸುವರ್ಣ 310 ಅಂಕಗಳನ್ನು ಪಡ್ಕೊಂಡಿದೆ. ಮೊದಲೆಲ್ಲ ಕಲರ್ಸ್ ಕನ್ನಡ ಸಿಕ್ಕಾಪಟ್ಟೆ ಟಾಪ್ ಸ್ಥಾನದಲ್ಲಿ ಬರ್ತಾ ಇತ್ತು, ಆದರೆ ಆದಮೇಲೆ ಜಿ ಕನ್ನಡದಲ್ಲಿ ಅನೇಕ ರೀತಿಯಾದಂಥ ಪಾತ್ರಗಳನ್ನು, ಸೀರಿಯಲ್ಗಳನ್ನು, ರಿಯಾಲಿಟಿ ಶೋಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಹಾಗಾಗಿ ಎಲ್ಲರೂ ಜಿ ಕನ್ನಡವನ್ನು ನೋಡೋದಕ್ಕೆ ಶುರು ಹಚ್ಚಿಕೊಂಡ್ರು. ಈ ಕಾರಣಕ್ಕಾಗಿಯೇ ಇದೀಗ ಜಿ ಕನ್ನಡ ಟಾಪ್ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆಯೇ ಕಲರ್ಸ್ ಕನ್ನಡ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಸ್ಟಾರ್ ಸುವರ್ಣ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಿಮಗೆ ಇಷ್ಟವಾದಂಥ ಚಾನಲ್ ಯಾವುದು, ಯಾವ ಕಾರ್ಯಕ್ರಮ ನಿಮಗಿಷ್ಟ, ಅದು ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ